ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಈ ಕೃಷ್ಣ ಪಾಠನ ಹೇಗೆ ಹಾಕಿದ್ದೀನಿ ಅಂದ್ಬಿಟ್ಟು ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಹೋಮ್ ಡೆಕೋರೇಷನ್ಗೆ ಯೂಸ್ ಮಾಡ್ಬೋದು, ಅಥವಾ ಮಕ್ಕಳಿಗೆ ಕೃಷ್ಣ ಜನ್ಮಾಷ್ಟಮಿ ಟೈಮಲ್ಲಿ ಸ್ಕೂಲ್ಗೇನಾದರೂ ಫ್ಯಾಷನ್ ಶೋ ಆ ಥರದ್ದೇನಾದರೂ ಮಾಡಬೇಕಾದ್ರೆ ಉಪಯೋಗ ಆಗುತ್ತೆ, ಅಥವಾ ಫೋಟೋಶೂಟ್ಗೂ ಸಹ ಬಳಸ್ಕೊಬೋದು. ಈ ರೀತಿ ಇದೆ. ಇದನ್ನು ಕೃಷ್ಣ ಪಾಠ ಅಂತ ಕರೀತಾರೆ. ಇದನ್ನು ಹೇಗೆ ಮಾಡಿದೆ ಅಂದ್ಬಿಟ್ಟು ನಾನು ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲಿಗೆ ಇದಕ್ಕೆ ಬೇಕಾಗಿರುವಂಥ ಮೆಟೀರಿಯಲ್ಸ್ ಹೇಳ್ತೀನಿ. ಉಲ್ಲನ್ ಬೇಕಾಗುತ್ತೆ, ಈ ರೀತಿ ರೌಂಡ್ ಬೀಡ್ಸು ಮತ್ತು ಪ್ಲೇಟ್ ಬೀಡ್ಸು, ಈ ರೀತಿ ಬಾಲ್ಸು ಮತ್ತು ಈ ರೀತಿ ಬೆಲ್ ಥರ ಇದು ಮಾಡೋವಂಥದ್ದು, ಈ ಥರದ್ದೆಲ್ಲ ಬೇಕಾಗುತ್ತೆ. ಮತ್ತು ಫ್ಯಾಬ್ರಿಕ್ ಬೇಕಾಗುತ್ತೆ, ಕಾಟನ್ನು. ಒಂದು ಅಲ್ಯೂಮಿನಿಯಮ್ದು ಪುಟ್ಟದಾದಂತಹ ಒಂದು ಬೌಲ್ ರೀತಿ ಇರುವಂತಹ ಒಂದು ತಪ್ಪಲಿ ಅಂತ ಏನು ಕರಿತೀವಿ, ಆ ಥರದ್ದು ಒಂದು ಬೇಕಾಗುತ್ತೆ. ಮತ್ತು ಫ್ಯಾಬ್ರಿಕ್ ಬ್ಲೂ ಬೇಕಾಗುತ್ತೆ, ಸೂಜಿ, ಮತ್ತು ಅದೇ ಕಲರು ಕೆಂಪು ದಾರ ಬೇಕಾಗುತ್ತೆ, ಕಾಟನ್ ದಾರ. ಈ ರೀತಿ ಇರ್ತದೆ. ಸೊ ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲಿಗೆ ಈ ಏನು ಪಾತ್ರೆಯನ್ನು ಮೇಯ್ನು ನಾವು ತಯಾರು ಮಾಡ್ಕೋಬೇಕಾಗ್ತದೆ. ಇದಕ್ಕೆ ಫ್ಯಾಬ್ರಿಕ್ ಗ್ಲೂನನ್ನು ತಗೊಂಡು ಆ ಕಾಟನ್ ಬಟ್ಟೆಗೆ ಅದನ್ನು ಅಂಟಿಸ್ಕೊಂಡು ಪಾತ್ರೆಗೆ ಅಂಟಿಸ್ಬೇಕು. ಫಸ್ಟು ನಾವು ಅದನ್ನು ಅಂಟಿಸಿ ನಾವು ಸುಮಾರು ಒಂದು ಡೇ ಹಾಗೆ ಬಿಟ್ಬಿಡಬೇಕು. ತದನಂತರ ಮರುದಿನ ನಾವು ಏನು ಮಾಡಬೇಕು, ಈ ಬೀಡ್ಸ್ ಎಲ್ಲ ಸ್ಟಿಚ್ ಮಾಡ್ಕೊತಾ ಹೋಗಬೇಕು. ಪ್ಲೇಟ್ಸನ್ನು ಮೊದಲು ಇಡಬೇಕು. ಆ ಪ್ಲೇಟ್ಸ್ ಆ ಕಡೆ ಈ ಕಡೆ 2 ಹೋಲ್ಸ್ ಇರುತ್ತೆ. ಸೊ ಆ ಹೋಲಲ್ಲಿ ಸೂಜಿಯನ್ನು ಸುಚ್ಚಿ ತದನಂತರ ಬೀಡ್ಸ್ಗೆ ಹಾಕ್ಕೊಂಡು ಮತ್ತೆ ಅದನ್ನು ಆ ಕಡೆ ಸ್ಟಿಚ್ ಮಾಡಿಕೊಂಡು, ಒಂದು ಕಡೆಯಿಂದ ಶುರು ಮಾಡಿದ್ರೆ, ಈ ಭಾಗದಿಂದ ನಾವು ಶುರು ಮಾಡಿದ್ರೆ ಫುಲ್ಲು 1 by 1 ಅದೇ ರೀತಿ ಸ್ಟಿಚ್ ಮಾಡ್ಕೊತ ಹೋಗಬೇಕು. ಸ್ಟಿಚ್ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂತ ಅಂದರೆ ಅದು ಒಳಗಡೆ ಪಾತ್ರೆ ಇರೋದ್ರಿಂದ ಆ ಸೂಜಿಗೆ ಅದು ಅಷ್ಟು ಸ್ಮೂತಾಗಿ ಇದಾಗಲ್ವಲ್ವ, ಬಟ್ಟೆ ಥರ. ಸೊ ಬಟ್ಟೆಗೇ ಸ್ಟಿಚ್ ಆಗುತ್ತೆ ಒಳಗಡೆ, ಆದ್ರೂ ಅದು ಅಡ್ಡ ಸಿಗೋದ್ರಿಂದ ಪಾತ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡ್ಕೊಂಡು ಮಾಡಿ, ಕೈಯೂ ಸ್ವಲ್ಪ ಹುಷಾರು ಅಂತಲೇ ಹೇಳ್ಬೋದು. ಸೊ ಒಂದು ರೌಂಡ್ ಆದಮೇಲೆ ನೆಕ್ಸ್ಟ್ ಲೈನ್ ತೊಗೋಬೇಕು. ಅದೇ ರೀತಿ ನಾವು ರೌಂಡಿಗೆ ಫಿನಿಶ್ ಅಪ್ ಮಾಡಿಕೊಂಡು ಇಲ್ಲಾದರೂ ಮುಗಿಸ್ಬೋದು, ಅಥವಾ ಇಲ್ಲಿಂದ ಶುರು ಮಾಡಿ ಇಲ್ಲಿ ಮುಗಿಸ್ಬೋದು. ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಮಾಡ್ಬೋದು. ಬಟ್ ಮೇಲ್ಗಡೆಯಿಂದಲೇ ಶುರು ಮಾಡಿದ್ರೆ ಫಿನಿಶ್ ಅಪ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಸೊ ಕೆಳಗಡೆದೆಲ್ಲ ಇಲ್ಲೇ ಒಂದು ಕಡೆ ದಾರನ ಕಾಣ್ದಂಗೆ ಗಂಟು ಹಾಕಿದ್ದೀನಿ ನಾನು. ಸೊ ಅದಾದ ನಂತರ ಮೇಲೆ ಏನು ಆ ಪಾತ್ರೆದು ಮೇಲ್ಭಾಗ ಇರುತ್ತೆ, ಅದಕ್ಕೂ ಆ ಮೇಲ್ತುದಿಗೂ ಸಹ ಒಂದು ಲೇಯರನ್ನು ಈ ರೀತಿ ಸ್ಟಿಚ್ ಮಾಡಿಬಿಟ್ಟು ಕವರಪ್ ಮಾಡಿದ್ದೀನಿ. ತದನಂತರ ಈ ರೀತಿ ಮಿಂಚು ಸಿಗುತ್ತೆ. ಸೊ ಅದನ್ನು ಕಟ್ಟಿರ್ತಕ್ಕಂಥದ್ದು. ಇಲ್ಲಿ ಕೆಳಗಡೆ ದಾರಕ್ಕೆ ಈ ರೀತಿ ಬೀಡ್ಸನ್ನು ಜೋಡಿಸ್ಕೊಂಡು ದೊಡ್ಡದೊಂದು ಬಾಲನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಬೆಲ್ಲು. ತದನಂತರ ಈ ರೀತಿ ಒಂದಿಷ್ಟು ಉಲ್ಲನನ್ನು ತೊಗೊಂಡು ಅದರೊಳಗಡೆ ಹಾಕಿಬಿಟ್ಟು ಈ ರೀತಿ ಕಟ್ಟಿರ್ತಕ್ಕಂಥದ್ದು. ತದನಂತರ ಇಲ್ಲಿ ಅದನ್ನು ಸ್ಟಿಚ್ ಮಾಡಿರ್ತಕ್ಕಂಥದ್ದು. ಫಸ್ಟ್ ಇದನ್ನು ರೆಡಿ ಮಾಡಿಕೊಂಡು ತದನಂತರ ಇಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಹಾಕಿದ್ದೀನಿ. ಈ ರೀತಿ ಹ್ಯಾಂಗಿಂಗು ಈ ರೀತಿ ನಿಮಗೆ ಕಾಣ್ತದೆ ಅಂತಲೇ ಹೇಳ್ಬೋದು. ಈ ರೀತಿ ಈ ಒಂದು ಪಾಟನ್ನು ಮಾಡ್ಕೊಂಡಿರೋದು. ಇದಾದ ನಂತರ ನೆಕ್ಸ್ಟು ನಾವು ಈ ಒಂದು ಹ್ಯಾಂಗಿಂಗನ್ನು ರೆಡಿ ಮಾಡ್ಕೋಬೇಕು. ಇದಕ್ಕೆ ನಾನು ಉಲ್ಲನನ್ನು ಸ್ವಲ್ಪ ಜಾಸ್ತಿ ಉಲ್ಲನನ್ನು ತಗೊಂಡು ಅದನ್ನು ತುಂಬನೇ ಒಂದು ಮಾರೋಗಿಂತನೂ ಜಾಸ್ತಿನೇ ತಗೊಳ್ಳಿ. ಸೊ ತಗೊಂಡು ಅದನ್ನು ಈ ರೀತಿ 4 ಪೋರ್ಷನ್ನಾಗಿ ಫಸ್ಟು 2 ಪೋರ್ಷನ್ನಾಗಿ ಡಿವೈಡ್ ಮಾಡಿಕೊಂಡು ಅದನ್ನು ಇಲ್ಲಿ ಮಧ್ಯದಲ್ಲಿ ಈ ರೀತಿ ಸುತ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಕಾಣ್ತಿದೆ ನಿಮಗೆ, ಈ ರೀತಿ ಸುತ್ಕೊಂಡಿದ್ದೀನಿ. ಇದಾದ ನಂತರ ಅದನ್ನು ಮತ್ತೆ 4 ಪೋರ್ಷನ್ ಮಾಡಿಕೊಂಡು ಜಡೆ ರೀತಿ ಎಳ್ಕೊಂಡಿದ್ದೀನಿ. ಇಲ್ಲಿ ಒಂದು ಪುಟ್ಟದಾದಂತಹ ರಿಂಗು, ಅದು ಕೂಡ ನಿಮಗೆ ಬ್ಯಾಂಗಲ್ ಸ್ಟೋರಲ್ಲಿ ಸಿಗುತ್ತೆ. ಸೊ ರಿಂಗ್ಗೆ ಅದನ್ನು ಅಟ್ಯಾಚ್ ಮಾಡಿದ್ದೀನಿ. ಈ ರೀತಿ 4 ಕಡೆಗಳಲ್ಲಿ ಸಮಾನ ಮಾಡ್ಕೋಬೇಕು. ಸೊ ಫಸ್ಟು ಎಲ್ಲವನ್ನ ಎಣ್ಕೊಂಡು ಬಿಟ್ಕೋಬೇಕು. ತದನಂತರ ಒಟ್ಟಿಗೆ ಅದರ ಸಮಾನ ನೋಡಿಕೊಂಡು ಒಟ್ಟಿಗೆ ಕಟ್ಕೋಬೇಕು. ಹಾಗಾದರೆ ಆ ಥರ ಮಾಡಿದ್ರೆ ನೀಟಾಗಿ ಬರುತ್ತೆ. ಸೊ ಇಲ್ಲಿ ಮಧ್ಯದಲ್ಲೊಂದು ಹ್ಯಾಂಗಿಂಗ್ ಬಾಲನ್ನು ಈ ರೀತಿ ರೆಡಿ ಮಾಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಈ ರೀತಿ ಕೊಳಲು ಹೇಗೆ ಮಾಡೋದು ಅಂತ, ಆ ಮಿಂಚಿಂದ ಏನು ರ್ಯಾಪ್ ಬರುತ್ತೆ ಅದನ್ನು, ಈ ಸ್ಟಿಕ್ ಸಿಗುತ್ತೆ ಈ ಥರ, ಬ್ಯಾಂಗಲ್ ಸ್ಟೋರಲ್ಲೇ ಕೊಡ್ತಾರೆ. ಕೃಷ್ಣ ಪಾಠ ಐಟಮ್ಸ್ ಕೊಡಿ ಅಂತ ಅಂದರೆ ಗೊತ್ತಿರುತ್ತೆ, ಕೊಡ್ತಾರೆ. ಸೊ ಈ ರೀತಿ ರ್ಯಾಪ್ ಮಾಡ್ಕೊತಾ ಹೋಗಬೇಕು ಸುತ್ತಲೂ. ಇದಾದ ಬಳಿಕ ನೋಡಿ, ಎಂಡಿಂಗಲ್ಲಿ ಈ ರೀತಿ ಮಿಂಚೆಲ್ಲ ಕಾಣೋ ರೀತಿ ಕಟ್ಬಿಟ್ಟು ಅದಕ್ಕೆ ಮತ್ತೆ ಈ ಬೀಡ್ಸ್ ಎಲ್ಲ ಹಾಕಿ ಬಾಲು, ಒಂದು ಬೆಲ್ಲು, ಈ ರೀತಿ ದಾರ, ಇದನ್ನು ಹಾಕಿ ರೆಡಿ ಮಾಡಿದ್ದೀನಿ ನಾನು. ಇದನ್ನು ಸ್ವಲ್ಪ ರಿಪೇರಿ ಮಾಡಬೇಕು ಈ ರೀತಿ. ಇವಾಗ ಇದನ್ನು ನಿಮಗೆ ಜೋಡಿಸಿ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ. ಮಧ್ಯಭಾಗದಲ್ಲಿ ಈ ರೀತಿ ಹಾಕಬೇಕು. ನೋಡಿ, ಈ ರೀತಿ ಜೋಡಿಸಿದ್ದೀನಿ. ಈ ರೀತಿ ಜೋಡಿಸ್ಕೊಂಡು ಆದಮೇಲೆ ಇದನ್ನು ಕೊಳಲನ್ನು ಈ ರೀತಿ ಇಡಬೇಕಾಗ್ತದೆ. ಚೆನ್ನಾಗಿ ಕಾಣ್ತಿದೆಯಾ? ಹೇಗೆ ನೀವು
ಕ್ರಾಫ್ಟಿಂಗಲ್ಲೆಲ್ಲ ಇಂಟ್ರೆಸ್ಟ್ ಇರೋವಂಥವ್ರು ಇದನ್ನು ಮಾಡ್ಕೋಬೋದು. ಟ್ರೈ ಮಾಡಿ, ಇಷ್ಟ ಆದರೆ ಹೋಮ್ ಡೆಕೋರೇಟಿವ್ ಐಟಮ್ ಆಗಿ ನೀವು ಯೂಸ್ ಮಾಡ್ಬೋದು. ಫೋಟೋಶೂಟ್ಗೆಲ್ಲ ತುಂಬ ಉಪಯೋಗ ಆಗುತ್ತೆ. ಈ ಮಕ್ಕಳದೆಲ್ಲ ಬೇಬಿ ಫೋಟೋಶೂಟ್ ಆ ಥರದ್ದೆಲ್ಲ ಇದ್ದಾಗ ಪುಟ್ಟ ಮಕ್ಕಳದು ಫೋಟೋಶೂಟ್ಗೆಲ್ಲ ಕೃಷ್ಣನ ವೇಷ ಹಾಕ್ದಾಗ, ರಾಧೆ ವೇಷ ಹಾಕ್ದಾಗ ಇದನ್ನು ಬಳಸ್ಕೊಬೋದು. ಇದು ಫಿನಿಶಪ್ ಆದಮೇಲೆ ಕಾಟನನ್ನು ತುಂಬಿಸಿ ಇಡ್ಬೋದು. ಹಾಗೆ ಇಡೋಕ್ಕೆ ಇಷ್ಟ ಇಲ್ಲ ಖಾಲಿ ಪಾಟ್ನ ಅಂತಂದರೆ ಕೆಲವರು ಕಾಟನನ್ನು ಕೂಡ ಹಾಕ್ತಾರೆ. ನಾನು ಇದನ್ನು ಒಂದು 7-8 ಪೀಸ್ ಹಾಕಿದ್ದೆ. ನಮ್ಮ ಮನೆಗಳಿಗೆ ಹಾಕಿದ್ದೆ. ಅದು ಬಿಟ್ಟರೆ ಊರಲ್ಲೊಂದಿದೆ, ಊರಿಗೆಲ್ಲ ಹಾಕಿರೋದು ಇದಕ್ಕಿಂತ ದೊಡ್ಡ ಸೈಜು. ಪುಟ್ಟದ ಹಾಕಿದ್ದು ಇದು ಒಂದೇ ಅನಿಸುತ್ತೆ. ಆಲ್ಮೋಸ್ಟ್ ನಾನೆಲ್ಲ ಸ್ವಲ್ಪ ದೊಡ್ಡದೇ ಹಾಕಿದ್ದು. ಕೆಲವ್ರಿಗೆಲ್ಲ ಗಿಫ್ಟ್ ಕೂಡ ಕೊಟ್ಟಿದ್ದೀನಿ. ಫ್ರೆಂಡ್ಸ್ ಎಲ್ಲ ಕೇಳಿದ್ರು ಅಂದ್ಬಿಟ್ಟು ಅವ್ರಿಗೂ ಸಹ ಕೆಲವರಿಗೆ ಮಾಡಿಕೊಟ್ಟಿದ್ದೀನಿ. ಈ ರೀತಿ ಒಂದು 7-8 ಪೀಸನ್ನು ನಾನು ಹಾಕಿದ್ದೆ. ಸೊ ತುಂಬಾ ಟೈಮ್ ತೊಗೊಳುತ್ತೆ. ನಾನು ಇದು ಒಂದೊಂದು ಪೀಸನ್ನು ಕಂಪ್ಲೀಟ್ ಮಾಡೋಕೆ ಒಂದು 15 ಡೇಸ್ ಅಂದರೆ ಫ್ರೀ ಟೈಮಲ್ಲಿ ಹಾಕ್ತಾ ಇದ್ದೆ. ಹಾಕ್ಲೇಬೇಕು ಅಂತ ಕೂತ್ಕೊಂಡ್ರೆ ಒಂದು 2-3 ಡೇಸಲ್ಲಿ ಮುಗಿಸ್ಬೋದು. ಇಲ್ಲೂ ಅಷ್ಟೇ. ತದನಂತರ ಜಡೆ ಎಲ್ಲ ಹಾಕೊಂಡಾದ್ಮೇಲೆ ಇದಕ್ಕೂ ಸಹ ಬೀಡ್ಸನ್ನು ಈ ರೀತಿ 2 ಸೈಡಲ್ಲೂ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ನೋಡೋದಕ್ಕೆ ಈ ರೀತಿ ಕಾಣುತ್ತೆ. ಮನೆಯ ಅಲಂಕಾರಕ್ಕೆ ಈ ಒಂದು ಕೃಷ್ಣ ಪಾಟನ್ನು ಉಪಯೋಗಿಸ್ಕೊಳ್ಬೋದು. ಇವಾಗೆಲ್ಲ ಈ ಥರದ್ದೆಲ್ಲ ಮಾಡೋರು ಸಂಖ್ಯೆ ಕಮ್ಮಿ ಅಂತಲೇ ಹೇಳ್ಬೋದು. ಬಟ್ ಕ್ರಾಫ್ಟಲ್ಲಿ ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು, ಈ ಥರದ್ದು ಬೇಕು ಅಂತ ಅಂದರೆ ನೀವು ಮಾಡ್ಕೊಬೋದು. ಇದನ್ನು ಯಾವ ರೀತಿ ಮಾಡ್ಬೋದು ಅಂತ ಎಕ್ಸ್ಪ್ಲೈನ್ ಮಾಡಿದ್ರೆ ಯಾರು ಇಂಟ್ರೆಸ್ಟ್ ಇರೋವಂಥವ್ರಿಗೆ ಉಪಯೋಗ ಆಗುತ್ತಲ್ಲ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಧನ್ಯವಾದಗಳೊಂದಿಗೆ ತ್ರಿವೇಣಿ.